ಎಲ್ಲರಿಗೂ ನಮಸ್ಕಾರ. ಇವತ್ತು ಕನ್ನಡದ ಅತ್ಯಂತ ಸುಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಜಾನಪದ ಗೀತೆ, ಆ ಜಾನಪದ ಗೀತೆಯನ್ನು ಹಾಡಿ ಅದರ ಅರ್ಥವನ್ನು ತಿಳಿಸ್ತಕ್ಕಂಥ ಒಂದು ಪ್ರಯತ್ನ. ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಜಾನಪದ ಗೀತೆಗಳಿಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನವಿದೆ. ಕನ್ನಡದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜನಪದ ಸಾಹಿತ್ಯ ಕಂಡುಬರುತ್ತೆ. ಬಹಳ ಶ್ರೀಮಂತವಾಗಿರ್ತಕ್ಕಂಥ ಸಾಹಿತ್ಯ ಅಂತೇಳಿ ಹೇಳ್ಬೋದು. ಜನಪದ ಸಾಹಿತ್ಯ ನಮ್ಮ ಸಾಮಾನ್ಯ ಜನಗಳ ಅವರ ಅನುಭವಗಳು, ಬದುಕಿನ ಬಗ್ಗೆ ಅವರಿಗೆ ಇದ್ದಂತಹ ನಂಬಿಕೆಗಳು, ಆಸೆ ಆಕಾಂಕ್ಷೆಗಳು, ವಿಮರ್ಶೆಗಳು, ಈ ರೀತಿಯಾಗಿ ಎಲ್ಲವನ್ನೂ ಸಹ ಅದರಲ್ಲಿ ಇಡಿಯಾಗಿ ತುಂಬಿದ್ದಾರೆ ಅಂತೇಳಿ ಹೇಳ್ಬೋದು. ತುಂಬ ಭಾವಪೂರ್ಣವಾಗಿ, ಸತ್ವಪೂರ್ಣವಾಗಿ, ಅರ್ಥಪೂರ್ಣವಾಗಿ ಇರ್ತವೆ. ಅಂತಹ ಒಂದು ಜಾನಪದ ಗೀತೆಯನ್ನು ಇವತ್ತು ನೋಡೋಣ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ, ಭೂಮ್ತಾಯ್ನ ಎದ್ದೊಂದು ಘಳಿಗೆ ನೆನೆದೇನ, ಕಲ್ಲು ಕೊಟ್ಟವನಿಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ, ಕಲ್ಲವ್ವ ಮಾತಾಯಿ ಮೆಲ್ಲವ್ವ ರಾಗಿಯ, ಜಲ್ಲ ಜಲ್ಲಾನೇ ಉದುರವ್ವ, ಜಲ್ಲ ಜಲ್ಲಾನೇ ಉದುರವ್ವ, ನಾ ನಿನಗೆ ಬೆಲ್ಲದಾರತಿಯ ತರುವೇನು, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಕಲ್ಲು ಕಾವೇರಿ ಕಪಿನಿಯ, ಕಲ್ಲು ಕಾವೇರಿ ಕಪಿನಿಯ, ನೆನೆದಾರೆ ಹೊತ್ತಿದ್ದ ಪಾಪ ಪರಿಹಾರ, ಹೊತ್ತಿದ್ದ ಪಾಪ ಪರಿಹಾರ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ, ಭೂಮ್ತಾಯ್ನ ಎದ್ದೊಂದು ಘಳಿಗೆ ನೆನೆದೇನು. ಇನ್ನು ಈ ಜನಪದ ಗೀತೆಯ ಅರ್ಥವನ್ನ ನೋಡೋಣ. ಇದು ಬಹಳ ಸುಂದರವಾದ ಮತ್ತು ಸರಳವಾಗಿರ್ತಕ್ಕಂತಹ ಜನಪದ ಗೀತೆ ಆಗಿದೆ. ಕನ್ನಡದಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಜಾನಪದ ಗೀತೆನೂ ಸಹ. ಒಂದು 20 ವರ್ಷದ ಹಿಂದೆ ಹೋದರೆ ಬಹುತೇಕ ಜನರು ಈ ಜನಪದ ಗೀತೆಯನ್ನು ಕೇಳಿರ್ತಾರೆ ಅಂತ ಹೇಳ್ಬೋದು. ಅಂದರೆ ಇದನ್ನ ಕೇಳದೇ ಇರೋರು ಇಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಇದು ಅಷ್ಟು ಪ್ರಸಿದ್ಧಿಯಾಗಿತ್ತು. ಇತ್ತಿತ್ತಲಾಗಿ ಸ್ವಲ್ಪ ಜನಪದ ಸಾಹಿತ್ಯದ ಕಡೆಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಆದರೆ ಇದು ಒಂದು ಶ್ರೀಮಂತ ಪರಂಪರೆಯಾಗಿದೆ. ಇದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾಗುತ್ತೆ. ಅದ್ರ ಬಗ್ಗೆ ನಮ್ಮ ಇಂದಿನ ಜನಾಂಗ, ಯುವಕರು, ಮಕ್ಕಳು ಆಸಕ್ತಿಯನ್ನು ತೋರಿಸಿ ಅದರಲ್ಲಿರ್ತಕ್ಕಂತಹ ಒಳಿತನ್ನು ಗುರುತಿಸಿ ಅದನ್ನು ಅಳವಡಿಸ್ಕೊಳ್ತಕ್ಕಂಥದ್ದು, ಜನಪದ ಗೀತೆಗಳನ್ನು ಕಲಿತ್ಕೊಂಡು ಹಾಡ್ತಕ್ಕಂಥದ್ದನ್ನು ಮಾಡಿದರೆ ಈ ಒಂದು ಶ್ರೀಮಂತ ಪರಂಪರೆಯನ್ನು ನಾವು ಮುಂದಿನ ತಲೆಮಾರಿಗೆ ಕೊಂಡೊಯ್ಯಲಿಕ್ಕೆ ತುಂಬ ಸರಳವಾಗುತ್ತೆ ಅಂತೇಳಿ ಹೇಳ್ತಾ, ಈ ಒಂದು ಸುಂದರವಾಗಿರ್ತಕ್ಕಂಥ ಜನಪದ ಗೀತೆಯನ್ನು ರಚಿಸಿರ್ತಕ್ಕಂತಹ ಆ ಅನಾಮಿಕವಾಗಿರ್ತಕ್ಕಂತಹ ಅಜ್ಞಾತವಾಗಿರ್ತಕ್ಕಂತಹ ಆ ಜನಪದ ಕವಿಗೆ ಮನಸ್ಸಿನಲ್ಲಿ ಒಂದು ದೊಡ್ಡ ನಮಸ್ಕಾರವನ್ನು ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಜನಪದ ಗೀತೆಗಳು ಅಂತ ಹೇಳಿದರೆ ಅದಕ್ಕೆ ಮೂಲತಃ ಯಾರೋ ಒಬ್ಬ ವ್ಯಕ್ತಿ ಅದನ್ನ ರಚನೆ ಮಾಡಿದ್ರೂ ಸಹ ಆ ವ್ಯಕ್ತಿಯ ಹೆಸರು ಅದ್ರ ಜೊತೆಗೆ ಸೇರ್ಕೊಂಡಿರೋದಿಲ್ಲ. ಅದು ಒಂದು ರೀತಿಯ ಸಮಾಜದ ಒಂದು ಸೊತ್ತಾಗಿ ಅದು ಒಪ್ಕೊಂಡು ಬಿಟ್ಟಿರುತ್ತೆ.
ಹಾಗಾಗಿ ಅದು ಇಡೀ ಒಂದು ಸಮಾಜಕ್ಕೆ ಸೇರಿರೋದು ಆಗಿರೋದ್ರಿಂದ ನಾವು ಜನಪದ ಗೀತೆಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ, ಅದೇ ಜನಪದ ಗೀತೆಯನ್ನ ಬೇರೆ ಬೇರೆ ಪ್ರದೇಶದಲ್ಲಿ ಹೋಗಿ ಕೇಳಿದ್ರೆ ಸ್ವಲ್ಪ ಅದರಲ್ಲಿ ಪಠ್ಯದಲ್ಲಿ ಸ್ವಲ್ಪ ಭಿನ್ನತೆ ಇರುತ್ತೆ. ಯಾಕೆಂದ್ರೆ ಆ ಪರಿಸರಕ್ಕೆ ತಕ್ಕಂತೆ ಕೆಲವೊಂದು ಅಲ್ಪ ಸ್ವಲ್ಪ ಮಾರ್ಪಾಡುಗಳನ್ನ ಮಾಡಿಕೊಂಡಿರೋದನ್ನ ನಾವು ಕಾಣ್ತೇವೆ. ಇದು ಜನಪದ ಸಾಹಿತ್ಯದ ಒಂದು ವಿಶಿಷ್ಟ ಸ್ವರೂಪ ಅಂತಲೂ ಹೇಳ್ಬೋದು. ಒಂದೇ ಹಾಡಿಗೆ ಹಲವಾರು ಪಠ್ಯಗಳು ಸಿಗ್ತವೆ ಸ್ವಲ್ಪ ವ್ಯತ್ಯಾಸಗಳ ಮುಖಾಂತರ. ಈ ಒಂದು ಜನಪದ ಸಾಹಿತ್ಯದಲ್ಲಿ ಜನಪದ ಕವಿ ಏನನ್ನ ಹೇಳ್ತಿದ್ದಾರೆ ಅಂದ್ರೆ, ಅವರು ತಮ್ಮ ದೈನಂದಿನ ಬದುಕು ಹೇಗಿದೆ, ಹೇಗಿರುತ್ತೆ, ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ತಮ್ಮ ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ. ಈ ಮೊದಲನೆಯ ತ್ರಿಪದಿ ಅಂದ್ರೆ ಜನಪದ ಸಾಹಿತ್ಯ ಸಾಮಾನ್ಯವಾಗಿ ಹಾಡು ಅಂತ ಬಂದಾಗ ಅಥವಾ ಗೀತೆ ಅಂತ ಬಂದಾಗ ಬಹುತೇಕ ತ್ರಿಪದಿ ಛಂದಸ್ಸಿನಲ್ಲಿ ಇರುತ್ತೆ. ತ್ರಿಪದಿ ಛಂದಸ್ಸಿನ ತಾಯಿ ಅಥವಾ ಛಂದಸ್ಸಿನ ತಾಯಿ ಬೇರು ಅಂತ ಹೇಳಿನೂ ಕರೀತಾರೆ. ಇದು ಅತ್ಯಂತ ಸುಂದರವಾದ ಮತ್ತು ಸರಳವಾಗಿರ್ತಕ್ಕಂತಹ ಒಂದು ಛಂದಸ್ಸಾಗಿದೆ. ಬಹುತೇಕ ಜಾನಪದ ಗೀತೆಗಳನ್ನು ನಾವು ತ್ರಿಪದಿ ಛಂದಸ್ಸಿನಲ್ಲಿ ಕಾಣಬಹುದು. ಇನ್ನು ಈ ಜಾನಪದ ಗೀತೆನಲ್ಲಿ ಕವಿ ಏನು ಹೇಳಲಿಕ್ಕೆ ಹೊರಟಿದ್ದಾನೆ ಅಂದ್ರೆ, ಮೊದಲನೆಯ ತ್ರಿಪದಿನಲ್ಲಿ ಹೇಳ್ತಾರೆ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ್ನ ಎದ್ದೊಂದು ಘಳಿಗೆ ನೆನೆದೇನೋ. ಅಂದ್ರೆ ನಾವು ದಿನನಿತ್ಯದಲ್ಲಿ ಈ ಬದುಕಿನ ಚಕ್ರದಲ್ಲಿ ಹಗಲು ರಾತ್ರಿ ಒಂದರ ನಂತರ ಒಂದು ಬರ್ತಾ ಇರ್ತವೆ. ಹಾಗಾಗಿ ನಾವು ನಮ್ಮ ಪ್ರತಿನಿತ್ಯ ಬದುಕನ್ನು ಪ್ರಾರಂಭಿಸುವಾಗ ನಾವು ಯಾರ್ಯಾರಿಗೆಲ್ಲ ಋಣಿಯಾಗಿರ್ಬೇಕು, ಇಲ್ಲಿ ನೆನೆಯೋದು ಅಂದ್ರೆ ಋಣಿಯಾಗಿರೋದು ಅಂತ ಹೇಳಿ ಅರ್ಥ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾ ಜನಪದ ಕವಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಎಳ್ಳು ಜೀರಿಗೆಯನ್ನು ಬೆಳೀತಕ್ಕಂಥ ಭೂತಾಯಿ. ಈ ಎಳ್ಳು ಜೀರಿಗೆ ಅಂದ್ರೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಅರ್ಥದಲ್ಲಿ ಬಳಸಿರ್ತಕ್ಕಂಥದ್ದು. ಎಳ್ಳು ಮತ್ತು ಜೀರಿಗೆ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ. ಇದೇನು ಬಹಳ ಸಾಮಾನ್ಯವಾಗಿರ್ತಕ್ಕಂಥ ವಸ್ತುಗಳಂತ ಅನಿಸ್ತವೆ, ಆದರೆ ಇದಕ್ಕೆ ಒಂದು ಅತ್ಯಂತ ಮಹತ್ವವಾಗಿರ್ತಕ್ಕಂತಹ ಒಂದು ಗೂಢವಾಗಿರ್ತಕ್ಕಂಥ ಅರ್ಥ ಇದೆ. ಎಳ್ಳು ಅಂತಕ್ಕಂಥದ್ದು ಬದುಕಿನ ಸಂಕೇತ, ಆದರೆ ಜೀರಿಗೆ ಅಂತಕ್ಕಂಥದ್ದು ಸಾವಿನ ಸಂಕೇತ ಅಥವಾ ಮುಕ್ತಿಯ ಸಂಕೇತ ಆಗುತ್ತೆ. ಹೀಗೆ ಎಳ್ಳು ಮತ್ತು ಜೀರಿಗೆಗಳನ್ನ ಅಂದ್ರೆ ಹುಟ್ಟು ಮತ್ತು ಸಾವುಗಳನ್ನ ಬೆಳೀತಕ್ಕಂಥ ಈ ಭೂತಾಯಿ, ಅಂದ್ರೆ ಈ ಭೂತಾಯಿ ಇಡೀ ಜೀವ ಜಗತ್ತಿಗೆ ಆಧಾರವಾಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಆ ಜನಪದ ಕವಿ ತನ್ನಗೂ ಸಹ ನಮ್ಮೆಲ್ಲರಿಗೂ ಸಹ ಬದುಕಿಗೆ ಆಧಾರವಾಗಿರ್ತಕ್ಕಂತಹ, ಕೊನೆಗೆ ಸಾವಿಗೂ ಸಹ ಆಧಾರವಾಗ್ತಕ್ಕಂತಹ ಈ ಭೂಮಿ ತಾಯಿ ಅಂತ ಭೂಮಿ ತಾಯಿಯನ್ನ ಎದ್ದು ಒಂದು ಗಳಿಗೆ ನಾವು ನಮಿಸ್ತೇವೆ, ನೆನೆದುಕೊಳ್ಳುತ್ತೇವೆ, ಆಕೆಗೆ ನಾವು ಋಣಿಯಾಗಿರ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ಮುಂದುವರೆದು ಇನ್ನು ಎರಡನೆಯ ತ್ರಿಪದಿನಲ್ಲಿ ಹೇಳ್ತಾರೆ, ಕಲ್ಲು ಕೊಟ್ಟವನಿಗೆ ಎಲ್ಲ ಭಾಗ್ಯವು ಬರಲಿ, ಕಲ್ಲು ಕೊಟ್ಟವನಿಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ಅಂದ್ರೆ ಇದು ಸಹ ಒಂದು ಕೃತಜ್ಞತೆಯನ್ನ, ಒಂದು ಧನ್ಯತಾ ಭಾವವನ್ನ, ಯಾರಾದ್ರೂ ನಮಗೆ ಯಾವುದೋ ಒಂದು ರೀತಿಯಿಂದ ಸಹಾಯ ಮಾಡಿದ್ರೆ ಅವರಿಗೆ ಒಳ್ಳೇದಾಗ್ಲಿ ಅಂತಕ್ಕಂಥದ್ದು ಬಯಸ್ತಕ್ಕಂಥದ್ದು ಅದು ಮನುಷ್ಯ ಸಹಜವಾಗಿರ್ತಕ್ಕಂಥ ಒಂದು ಗುಣ ಆಗಿದೆ. ಈ ಮನುಷ್ಯ ಸಹಜವಾಗಿರ್ತಕ್ಕಂಥ ಗುಣವನ್ನ ಈ ತ್ರಿಪದಿನಲ್ಲಿ ಜನಪದ ಕವಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಕಲ್ಲು ಕೊಟ್ಟವನಿಗೆ, ಯಾವ ಕಲ್ಲು ಅಂದ್ರೆ ರಾಗಿ ಕಲ್ಲು. ಆಗೆಲ್ಲ ನೋಡ್ತಾ ಇದ್ರಿ, ಈಗಿನಂತೆ ವಿದ್ಯುತ್ ಅಥವಾ ವಿದ್ಯುತ್ ಚಾಲಿತ ಯಂತ್ರಗಳು ಇರಲಿಲ್ಲ ಹಿಟ್ಟನ್ನ ಬೀಸ್ಲಿಕ್ಕೆ. ಅವಾಗೆಲ್ಲ ಕಲ್ಲಿನಿಂದ ಅಂದ್ರೆ ರಾಗಿ ಕಲ್ಲುಗಳಂತ ಹೇಳಿರ್ತಾ ಇದ್ವು, ಜೋಳದ ಕಲ್ಲುಗಳಂತ ಹೇಳಿರ್ತಾ ಇದ್ವು, ಬೀಸೆಕಲ್ಲು ಅಂತ ಹೇಳಿ ಕರಿತಾ ಇದ್ರಲ್ವಾ. ಆ ಬೀಸೆಕಲ್ಲನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಕಾಳುಗಳನ್ನ ಬೀಸಿ ಹಿಟ್ಟನ್ನ ಪಡಿತಾ ಇದ್ರು. ಅದು ಪ್ರತಿನಿತ್ಯದ ಒಂದು ಅವರ ನಿತ್ಯ ಜೀವನದಲ್ಲಿ ಅದು ಒಂದು ಕಲ್ಲು ಅಂತಕ್ಕಂಥದ್ದು, ರಾಗಿ ಬೀಸ್ತಕ್ಕಂಥ ಕಲ್ಲು ಒಂದು ಅವಿಭಾಜ್ಯ ಅಂಗವಾಗಿ ಹೋಗಿತ್ತು. ಆದ್ರೆ ಆ ರಾಗಿ ಬೀಸ್ತಕ್ಕಂಥ ಕಲ್ಲುಗಳು ಎಲ್ಲರ ಮನೆಯಲ್ಲಿ ಇರ್ತಾ ಇರ್ಲಿಲ್ಲ, ಕೆಲವರ ಮನೆಯಲ್ಲಿ ಮಾತ್ರ ಇರ್ತಾ ಇತ್ತು. ಹಾಗಾಗಿ ಅವ್ರ ಮನೆಗಳಿಗೆ ಹೋಗ್ಬಿಟ್ಟು ಅವರು ಆ ಕಲ್ಲನ್ನ ಉಪಯೋಗಿಸ್ಕೊಂಡು ಬೀಸ್ತಾ ಇದ್ರು. ಅದನ್ನ ಅವರು
ಪುಕ್ಕಟೆಯಾಗಿ ಕೊಡ್ತಾ ಇದ್ರು. ಅದಕ್ಕೆ ಯಾರು ಏನು ಶುಲ್ಕವನ್ನ ವಿಧಿಸ್ತಾ ಇರಲಿಲ್ಲ. ಅಲ್ಲಿ ಯಾಕೆಂದ್ರೆ ಆಗಿನ ಕಾಲದಲ್ಲಿ ಅಥವಾ ನಮ್ಮ ಜನಪದೀಯ ಬದುಕಿನಲ್ಲಿ ಒಬ್ರಿಗೊಬ್ರು ತಮ್ಮಲ್ಲಿರ್ತಕ್ಕಂಥದ್ದನ್ನು ಇನ್ನೊಬ್ರಿಗೆ ಕೊಡ್ತಕ್ಕಂಥದ್ದು, ಅವರಲ್ಲಿರ್ತಕ್ಕಂಥದ್ದನ್ನ ತಾವು ಪಡೆದುಕೊಳ್ತಕ್ಕಂಥದ್ದು, ಇದು ಕೊಡುಕೊಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿತ್ತು. ಅಂತ ಸಂದರ್ಭದಲ್ಲಿ ಈ ಜನಪದ ಕವಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಕಲ್ಲನ್ನು ಕೊಟ್ಟಿರ್ತಕ್ಕಂತಹ, ಕಲ್ಲು ಅಂದ್ರೆ ಇಲ್ಲಿ ರಾಗಿ ಕಲ್ಲು ಅಂತ ಹೇಳಿದ್ವಿ, ಆ ರಾಗಿ ಕಲ್ಲನ್ನು ಕೊಟ್ಟಿರ್ತಕ್ಕಂತಹ ಆ ವ್ಯಕ್ತಿಗೆ, ಆ ಮನೆಯವರಿಗೆ ಎಲ್ಲ ಭಾಗ್ಯವೂ ಬರಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಎಷ್ಟು ದೊಡ್ಡ ಗುಣ ಇದೆ ಅಲ್ವಾ ಈ ಒಂದು ವಾಕ್ಯದಲ್ಲಿ ನೋಡಿದ್ರೆ. ಅವರ ಕವಿಯ ಮನಸ್ಸು ಎಷ್ಟು ದೊಡ್ಡದು ಅಂತೇಳಿ ತಿಳಿಯುತ್ತೆ. ಜೊತೆಗೆ ಪಲ್ಲಕ್ಕಿ ಮೇಲೆ ಮಗ ಬರಲಿ ಅಂತ ಹೇಳ್ತಾರೆ. ಅಂದ್ರೆ ಆ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಯಶಸ್ಸನ್ನ ಸಾಧಿಸಲಿ. ಪಲ್ಲಕ್ಕಿ ಮೇಲೆ ಬರೋದು ಅಂದ್ರೆ ಯಶಸ್ಸನ್ನ ಗಳಿಸ್ತಕ್ಕಂಥದ್ದು, ಎಲ್ಲರ ಮನಸ್ಸನ್ನು ಅವರು ಸೆಳೆಯುವಂತಾಗ್ಲಿ, ಜಯಶಾಲಿಗಳಾಗಿ ಬರಲಿ ಅಂತ ಹೇಳ್ತಾರೆ. ಹಾಗೆ ಆ ಮನೆಗೆ ಮಲ್ಲಿಗೆ ಮುಡಿತಕ್ಕಂಥ ಸೊಸೆ ಬರಲಿ, ಅಂದ್ರೆ ಆ ಮನೆಯನ್ನ ಮುಂದಕ್ಕೆ ಬೆಳಗಲಿ, ಅವರ ವಂಶ ಬೆಳಗಲಿ ಅಂತಕ್ಕಂಥ ಒಂದು ವಿಚಾರವನ್ನ ಇಲ್ಲಿ ಈ 2ನೇ ತ್ರಿಪದಿನಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇನ್ನ 3ನೇ ತ್ರಿಪದಿ, ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ, ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ, ಜಲ್ಲ ಜಲ್ಲಾನೇ ಉದುರಮ್ಮ, ಜಲ್ಲ ಜಲ್ಲಾನೇ ಉದುರಮ್ಮ ನಾ ನಿನಗೆ ಬೆಲ್ಲದಾರತಿಯ ಬೆಳಗೇನು. ಓ ಕಲ್ಲಮ್ಮ ಮಾತಾಯಿ ಅಂದ್ರೆ ಇದು ರಾಗಿ ಕಲ್ಲಿಗೆ ಹೇಳ್ತಾ ಇರ್ತಕ್ಕಂಥದ್ದು. ನೀ ರಾಗಿಯನ್ನ ಮೆಲ್ಲು, ರಾಗಿಯನ್ನ ತೆಗೆದುಕೋ, ರಾಗಿಯನ್ನ ನಿನ್ನ ಉದರದೊಳಗೆ ಸೇರಿಸ್ಕೊಂಡು ಜಲ್ಲ ಜಲ್ಲಾಗಿ ಅಂದ್ರೆ ಸುತ್ತಲೂ ಏನು ನಮ್ಗೆ ಹಿಟ್ಟನ್ನ ಬೇಗ ಬೇಗ ಉದುರಿಸ್ಕೊಡು, ಬೇಗ ಹಿಟ್ಟನ್ನ ಮಾಡ್ಕೊಡು ಅಂತ ಹೇಳಿ ಕೇಳ್ತಿದ್ದೆ. ಅಂದ್ರೆ ಅವಾಗೆಲ್ಲ ಸುಮಾರು ಕೂಡು ಕುಟುಂಬಗಳು ಇರ್ತಾ ಇದ್ವು, ಸಾಕಷ್ಟು ಜನಗಳು ಇರ್ತಾ ಇದ್ರು. ಹಾಗಾಗಿ ಈ ರಾಗಿ ಬೀಸೋದು, ಜೋಳ ಬೀಸೋದು ಅಂದ್ರೆ 1 ಸೇರು 2 ಸೇರು ಅಲ್ಲ, 10 ಸೇರುಗಟ್ಲೆ ಬೀಸ್ತಾ ಇದ್ರು. ಅದು ಸಾಕಷ್ಟು ಶ್ರಮ ವಹಿಸಿ ಮಾಡತಕ್ಕಂಥ ಕೆಲಸ. ಆದ್ದರಿಂದ ಈ ರಾಗಿ ಕಲ್ಲಮ್ಮ ಮಾತಾಯಿ ಬೇಗ ರಾಗಿಯನ್ನ ಅಥವಾ ಜೋಳವನ್ನ, ಕಾಳುಗಳನ್ನ ತೆಗೆದುಕೊಂಡ್ಬಿಟ್ಟು ನಮ್ಗೆ ಹಿಟ್ಟನ್ನು ಕೊಡ್ಲಿ ಬೇಗ ಬೇಗ, ನಾನು ನಿಮಗೆ ಬೆಲ್ಲದಾರತಿಯನ್ನ ಬೆಳಗೇನು ಅಂತೇಳಿ ಈ ಕಲ್ಲಿಗೆ ಅವರು ಹೇಳ್ಕೊಳ್ತಾ ಇದ್ದಾರೆ. ಅಂದ್ರೆ ನೀನ್ ನನ್ನ ಕೆಲಸ ಬೇಗ ಮಾಡಿಕೊಟ್ರೆ ನಾನು ನಿನ್ಗೆ ಆರತಿಯನ್ನು ಮಾಡ್ತೀನಿ ಅಂತೇಳಿ ತಮ್ಮ ಬಹಳ ಮುಗ್ಧವಾಗಿರ್ತಕ್ಕಂಥ ಒಂದು ಮನಸ್ಸನ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಹಾಗೆ ಮುಂದುವರೆದು ಕೊನೆಯದಾಗಿ 4ನೇ ತ್ರಿಪದಿನಲ್ಲಿ ಹೇಳ್ತಾರೆ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಕಲ್ಲು ಕಾವೇರಿ ಕಪಿನೀಯ, ಕಲ್ಲು ಕಾವೇರಿ ಕಪಿನೀಯ ನೆನೆದಾರೆ ಹೊತ್ತಿದ್ದ ಪಾಪ ಪರಿಹಾರ. ಇಲ್ಲೂ ಸಹ ನಮಗೆ ಯಾರೆಲ್ಲ ಸಹಾಯ ಮಾಡ್ತಾರೋ ಅವರೆಲ್ಲರನ್ನ ನೆನೆದುಕೊಳ್ತಾ ಇದ್ರೆ, ಅಂದ್ರೆ ಕೃತಜ್ಞತಾ ಭಾವವನ್ನು ತೋರಿಸ್ತಾ ಇದ್ರೆ, ನಾವು ಏನಾದ್ರೂ ಮಾಡತಕ್ಕಂತಹ ಪಾಪಗಳು ಏನಿರ್ತಾವಲ್ಲ ಅವುಗಳ ಹೊರೆ ಕಡಿಮೆ ಆಗುತ್ತೆ. ಅವರಿಗೆ ಕೃತಜ್ಞತೆಯನ್ನು ತೋರಿಸೋದ್ರ ಮುಖಾಂತರ ನಾವು ಮಾಡತಕ್ಕಂಥ ಕೆಲವೊಂದು ಕೆಟ್ಟ ಕೆಲಸಗಳು, ದುಷ್ಟತನಗಳು ಇವು ಕಡಿಮೆ ಆಗ್ತಾವು ಅಂತಕ್ಕಂಥ ಒಂದು ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಬಹಳ ಅದ್ಭುತವಾಗಿರ್ತಕ್ಕಂತಹ, ಸುಂದರವಾಗಿರ್ತಕ್ಕಂತಹ ಜನಪದ ಗೀತೆ. ಇಲ್ಲಿಯವರೆಗೂ ನಮ್ಮ ಜೊತೆಗೆ ಈ ಜನಪದ ಹಾಡನ್ನ ಕೇಳಿ ಅದರ ಅರ್ಥವನ್ನ ತಿಳಿದುಕೊಳ್ಳತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಈ ಬಾಯಲ ಸಿರಿ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ವಿಡಿಯೋವನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ.